ಮೊದಲನೇದಾಗಿ ಡಿ ಸುಧಾಕರ್ ಅವರು ನಮ್ಮ ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ರು. ನನ್ನ ಆತ್ಮೀಯ ಗೆಳೆಯ ಕೂಡ ಅದಕ್ಕೆ ಅವರು ನಿಧನರಾದದಕ್ಕೆ ನಮಗೆ ಭಾಳ ನೋವಾಗಿದೆ. ಅವ್ರ ಕುಟುಂಬಕ್ಕೆ ಆ ದುಃಖವನ್ನು ತಡೀತಕ್ಕಂಥ ಶಕ್ತಿ ಅವ್ರು ನೀಡಲಿ. ಮೊನ್ನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೋಗಿ ಭೇಟಿಯಾಗಿ ಅವ್ರಿಗೆ ಆಸ್ಪತ್ರೆಯಲ್ಲಿ ಸಮಾಧಾನ ಹೇಳಿದರು. ಆದರೆ ಇವತ್ತಿನ ಕಾಲ ಈ ರೋಗಕ್ಕೆ ಅಥವಾ ಯಾವ ಕಾಯಿಲೆ ಬರ್ತದೆ ಅಂತ ಮನುಷ್ಯಕ್ಕೆ ಗೊತ್ತಾಗಲ್ಲ. ಅವ್ರ ಸಾವು ನಮಗೆ ಭಾಳ ನೋವಾಗಿದೆ. ಒಳ್ಳೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಮಗೆ ನೋವಾಗಿದೆ ಅಂತ ಮಾತಾಡಿದ್ರೆ ದುಃಖ ತಡೆಯುವ ಶಕ್ತಿಯನ್ನು ಅವ್ರ ಕುಟುಂಬಕ್ಕೆ ನೀಡಲಿ. ಈಗ 15ನೇ ತಾರೀಕಿನ ನಂತರ ಒಂದು ಏನೋ ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು, ಬಿಡಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಹೇಳಬೇಕಾಗಿದೆ. ಈಗ ಕೇರಳ ಮತ್ತು ತಮಿಳುನಾಡದ್ದು ಮುಗಿದ ಮೇಲೆ ಹೈಕಮಾಂಡರ್ ಕೂತು ಮುಖ್ಯಮಂತ್ರಿಗಳನ್ನ ಅವ್ರನ್ನ ಕರೆದು ಮಾತನಾಡಿದ ನಂತರ ಸಾಲ್ವ್ ಆಗೋದು ಹೊರತಾಗಿ ನಮ್ಮ ಥರದ ಕೂತ ಹೇಳುವಂಥದ್ದಿಲ್ಲ. ಏನಾದರೂ ಹೈಕಮಾಂಡ್ AICC ಅವ್ರು ಏನು ತೀರ್ಮಾನ ತಗೋತಾರೆ ಅದು ಫೈನಲ್. ಕೇರಳಕ್ಕೆ KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥದ್ದು ಎಲ್ಲ ಕಡೆ ಜಗಜ್ಜಾಹಿರಾಗಿದೆ. ನಾನು ಕೂಡ KC ವೇಣುಗೋಪಾಲ್ ಸಾಹೇಬರು ಮುಖ್ಯಮಂತ್ರಿ ಆದರೆ ನಾನು ಕೂಡ ಅಷ್ಟು ಸಂತೋಷ ಪಡ್ತಕ್ಕಂಥದ್ದು. ಇವತ್ತು ವಿಜಯ್ ಅವರು ತಮಿಳುನಾಡಿಗೆ ಮುಖ್ಯಮಂತ್ರಿಗಳಾಗ್ತಾರೆ. ವಿಜಯ್ ಅವರು ದೊಡ್ಡ ಪಕ್ಷವಾದಾಗ ಫಸ್ಟ್ ಅವ್ರನ್ನ ಇನ್ವೈಟ್ ಮಾಡಬೇಕು. ಯಾರು ಹೆಚ್ಚು MLAಗಳು ಇರ್ತಾರೋ ಅವ್ರನ್ನ ಕರಿಬೇಕು. ಅದು ಬಿಟ್ಟುಕೊಟ್ಟು ಮತ್ತೊಂದು 4-5 ದಿವಸ ರಾಜಕೀಯ ಸರ್ಕಸ್ ಆಯಿತು. ಕಾಂಗ್ರೆಸ್ ಪಕ್ಷ ಅಲ್ಲಿಯೂ ಕೂಡ ಬೆಂಬಲ ಕೊಟ್ಟಿದೆ. ಅದಕ್ಕೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಬದಲಾವಣೆ ಗಾಳಿ ಬೀಸ್ತಾ ಇದೆ. ಆದರೆ ಒಂದು ಪಶ್ಚಿಮ ಬಂಗಾಳದಲ್ಲಿ ಇವತ್ತು ಅದು ಯಾವ ರೀತಿಯಾಗಿ ಚುನಾವಣೆ ಮಾಡಿದ್ರು ಅದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ದೀದಿಯವರು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸೋಲು ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಒಂದು ಅಲ್ಲಿಯ ವ್ಯವಸ್ಥೆನೇ ಬೇರೆ, ನಮ್ಮಲ್ಲಿ ರಾಜಕಾರಣ ಬೇರೆ. ಇಡೀ ಪಂಚರಾಜ್ಯಗಳ ಎಲೆಕ್ಷನ್ದಾಗ ದೊಡ್ಡ ಏನು ಬಿಗೇವ್ ಅಂತ ಅನ್ನೋಂಗಿಲ್ಲ. ಎಷ್ಟು BJP ಗೆದ್ದರೆ 20% ಇತರೆ ಪಕ್ಷಗಳು ಗೆದ್ದಾವೆ.